ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 14ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಮನುಷ್ಯರ ಕರ್ತೃತ್ವದ ರಚನೆ ಮಾಡೋದಿಲ್ಲ ಅನ್ನೋದು ಹೇಗೆ ಏನು ಅದರ ಅರ್ಥ ತಿಳ್ಕೊಂಡ್ವಿ. ಆಮೇಲೆ ಶುಭ ಮತ್ತು ಅಶುಭ ಕರ್ಮಗಳು, ಇಂಥ ಮನುಷ್ಯ ಇಂಥ ಕೆಲಸಗಳನ್ನೇ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಭಗವಂತ ಮಾಡೋದಿಲ್ಲ. ಅದನ್ನು ಮಾಡ್ಕೊಳ್ಳೋದು ಯಾರು ಅಂದರೆ ಮನುಷ್ಯನೇ ತನ್ನ ಅಜ್ಞಾನದಿಂದ ಅದನ್ನು ಜೋಡಿಸ್ಕೊಳ್ತಾನೆ, ಮತ್ತೆ ಕರ್ತೃತ್ವದ ಭಾವನೆಯನ್ನು ತರಿಸ್ಕೊಳ್ತಾನೆ, ಮತ್ತೆ ಕರ್ಮಫಲದಲ್ಲೂ ಆಸಕ್ತಿ ಪಟ್ಟು ಆ ಕರ್ಮಗಳಿಗೆ ತನ್ನನ್ನು ತಾನು ಜೋಡಿಸ್ಕೊಳ್ತಾನೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈ ಮೂರರ ರಚನೆಗಳನ್ನು ಕೂಡ ಭಗವಂತನೇ ಮಾಡಿದ್ದೇ ಆದರೆ ಮನುಷ್ಯ ಕರ್ಮ ಬಂಧನದಿಂದ ಬಿಡುಗಡೆಯೇ ಆಗ್ತಾ ಇರಲಿಲ್ಲ. ಅಂದರೆ ಏನು, ಈಗ ಇದನ್ನೇ ಮಾಡಬೇಕು, ಇದನ್ನು ನೀವು ಮಾಡಬಾರ್ದು, ಇನ್ನು ಶಾಸ್ತ್ರಗಳು ಹೀಗೇ ನಡ್ಕೋಬೇಕು, ಇದನ್ನೆಲ್ಲ ಭಗವಂತನೇ ಡಿಸೈಡ್ ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ರೆ ನಾವು ಅದರಿಂದ ಹೊರಗಡೆನೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಏನು ಮಾಡಿದನೋ ಅದೇ ರೀತಿ ನಾವು ಹೋಗಬೇಕಾಗತ್ತಲ್ವಾ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮೂರರ ರಚನೆಗಳನ್ನು ಕೂಡ ಭಗವಂತನೇ ಮಾಡಿದ್ದೇ ಆದರೆ ಮನುಷ್ಯ ಕರ್ಮ ಬಂಧನದಿಂದ ಬಿಡುಗಡೆನೇ ಆಗ್ತಾ ಇರಲಿಲ್ಲ. ಅವನ ಉದ್ಧಾರಕ್ಕೆ ಉಪಾಯ ಅನ್ನೋದು ಯಾವುದೂ ಇರ್ತಾ ಇರಲಿಲ್ಲ. ಈಗ ನೋಡಿ, ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಆದರೆ ಶಾಸ್ತ್ರಗಳಲ್ಲಿ ಹೀಗೆ ಹೇಳಿದಾರಪ್ಪ ಅಂತಂದಾಗ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಲ್ವಾ. ಆದರೆ ಇಲ್ಲಿ ಭಗವಂತ ಇಲ್ಲ, ಇವನು ಹೀಗೆ ಹೋಗಬೇಕು ಅಂತ ಅವನೇನಾದರೂ ನಿರ್ಧಾರ ಮಾಡಿಬಿಟ್ಟಿದ್ರೆ ನಾವು ಉದ್ಧಾರ ಆಗೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ? ಆಗೋದೇ ಇಲ್ಲ. ನಾವು ಹಾಗೇ ಇರಬೇಕಾಗುತ್ತೆ. ಅದಕ್ಕೋಸ್ಕರನೇ ಸಾಧಕ ಮನುಷ್ಯ ಕರ್ಮಗಳ ಕರ್ತೃತ್ವವನ್ನು ಹಿಂದೆ ಹೇಳಿರೋ ರೀತಿನೇ ಪ್ರಕೃತಿಗೆ ಅರ್ಪಿಸ್ಬಿಡ್ಬೇಕು. ಅಂದರೆ ಇದೇ ಅಧ್ಯಾಯದ 8 ಮತ್ತು 9ನೇ ಶ್ಲೋಕದಲ್ಲಿ ಅವನು ಹೇಳಿದಾನಲ್ವಾ. ಏನು ಹೇಳಿದಾನೆ ಮರ್ತೋಗಿದ್ದೀವಲ್ವಾ, ಒಂದ್ಸರಿ ಅದನ್ನು ರಿವೈಸ್ ಮಾಡೋಣ. 8 ಮತ್ತು 9ನೇ ಶ್ಲೋಕ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಅಂತ ಬರುತ್ತೆ ನೋಡಿ. ಅದರಲ್ಲಿ ಏನು ಹೇಳಿದಾನೆ, ತತ್ವವನ್ನು ಯಾರು ತಿಳ್ಕೊಂಡಿರ್ತಾನೋ ಅಂಥ ಸಾಂಖ್ಯಯೋಗಿ ನೋಡಬೇಕಾದ್ರೆ, ಕೇಳಬೇಕಾದ್ರೆ, ಮುಟ್ಟಬೇಕಾದ್ರೆ, ವಾಸನೆಯನ್ನು ನೋಡಬೇಕಾದ್ರೆ, ಊಟವನ್ನು ಮಾಡಬೇಕಾದ್ರೆ, ನಡಿಬೇಕಾದ್ರೆ, ನಿದ್ರೆ ಮಾಡಬೇಕಾದ್ರೆ, ಉಸಿರಾಡಬೇಕಾದ್ರೆ, ಮಾತಾಡಬೇಕಾದ್ರೆ, ತ್ಯಾಗ ಮಾಡಬೇಕಾದ್ರೆ, ತಗೋಬೇಕಾದ್ರೆ, ಕಣ್ಣುಗಳನ್ನು ತೆಗಿಬೇಕಾದ್ರೆ, ಮುಚ್ಚಬೇಕಾದ್ರೆ ಕೂಡ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಅರ್ಥದಲ್ಲಿ ವರ್ತಿಸ್ತಾ ಇದ್ದಾವೆ. ಹೇಗೆ ಉಸಿರಾಟ, ಎದೆ ಬಡಿತ, ಜೀರ್ಣಕ್ರಿಯೆ ತಂತಾನಾಗಾಗ್ತಾ ಇದೆಯೋ ಆ ರೀತಿ ಕಣ್ಣು ನೋಡೋದು, ಕೇಳೋದು ಅದೆಲ್ಲವೂ ಕೂಡ ತಂತಾನಾಗೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾನೇನನ್ನೂ ಮಾಡೋದಿಲ್ಲ ಅಂತ ಅವನು ತಿಳ್ಕೊಳ್ತಾನೆ ಅಂತನ್ಬಿಟ್ಟು ಆ 2 ಶ್ಲೋಕಗಳಲ್ಲಿ ವಿವರಣೆ ಮಾಡಿ ಹೇಳಿದ್ರು. ಈ ರೀತಿ ನಾನೇನು ಮಾಡ್ತಾ ಇಲ್ಲ, ಆ ಪ್ರಕೃತಿನೇ ಎಲ್ಲ ಮಾಡ್ತಾ ಇದೆ, ಅಥವಾ ನಾನೇನು ಮಾಡ್ತಾ ಇದ್ದೀನೋ ಅದನ್ನೆಲ್ಲ ಭಗವಂತನಿಗೆ ಅರ್ಪಿಸ್ಬಿಡ್ಬೇಕು. ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಿತವಾಗಲಿ ಅಂತಂದ್ಬಿಟ್ಟು ಇಲ್ಲಿ ಅದರ ಬಗ್ಗೆ ಇದೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು, ಬ್ರಹ್ಮಣ್ಯಾಧ್ಯಾಯ ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿ ಯಃ ಅಂತಂದ್ಬಿಟ್ಟು ಅದರಲ್ಲಿ ಏನು ಹೇಳ್ತಾನೆ, ಯಾವ ಮನುಷ್ಯ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಅರ್ಪಣೆ ಮಾಡಿ ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡ್ತಾನೋ ಆ ಮನುಷ್ಯ ಹೇಗಿರ್ತಾನೆ, ನೀರಿನಲ್ಲಿರುವಂಥ ಕಮಲದ ಎಲೆ ಹೇಗೆ ಅದು ನೀರಿಗೆ ಅಂಟ್ಕೊಳ್ಳೋದಿಲ್ವೋ ಆ ರೀತಿ ಅವನು ಪಾಪಗಳಲ್ಲಿ ಲಿಪ್ತನಾಗೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅಂದರೆ ಈಗ ಅವೇ ವರ್ತನೆ ಮಾಡ್ತಾ ಇದ್ದಾವೆ ಅಂತ ತಿಳ್ಕೋಬೇಕು. ಇಲ್ಲ ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನೋ ಅದು ಯಾವುದು ನಂದಲ್ಲ, ಅದು ಭಗವಂತನಿಗೆ ಸಮರ್ಪಣೆ ಅಂತ ಅಂದ್ಕೊಂಡವರು ಕೆಲಸಗಳನ್ನು ಮಾಡ್ತಾ ಇರಬೇಕು. ಅಥವಾ ಕರ್ಮಗಳ ಫಲ ಮತ್ತು ಆಸಕ್ತಿಯನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಕರ್ಮಗಳಿಂದ ತನ್ನ ಸಂಬಂಧವನ್ನು ವಿಚ್ಛೇದನ ಮಾಡಿಕೊಳ್ಬೇಕು. ಅದು ಇಲ್ಲವೇ ಇಲ್ಲ, ನಾನು ನಂದೇ ಅಲ್ವೇ ಅಲ್ಲ ಅಂತ ಅಂದ್ಕೊಂಡ್ಬಿಡ್ಬೇಕು ಅವನು. ಇದಕ್ಕೂ ನನಗೂ ಯಾವುದೇ ಒಂದು ಸಂಬಂಧನೇ ಇಲ್ಲ ಅನ್ನೋ ರೀತಿ ಅವನು ಆಸಕ್ತಿ ರಹಿತನಾಗಿ ಇರಬೇಕು. ಅದರ ಬಗ್ಗೆನೂ ಕೂಡ ಹಿಂದಿನ ಶ್ಲೋಕಗಳಲ್ಲಿ ಅಂದರೆ 5ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಅದರಲ್ಲಿ ಏನು ಹೇಳ್ತಾರೆ, ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿ ಮಾಪ್ನೋತಿ ನೈಷ್ಟಿಕಿಂ ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಕರ್ಮಯೋಗಿ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಭಗವತ್ ಪ್ರಾಪ್ತಿ ರೂಪವಾದಂತಹ ಶಾಂತಿಯನ್ನು ಪಡಿತಾನೆ. ಶಾಂತಿ ಅವನ ಮನಸ್ಸಿಗಿದೆ ಅಂದರೆ ಭಗವಂತ ಸಿಕ್ಕಿದ್ದಾನೆ ಅಂತ ಅರ್ಥ. ಭಗವಂತ ಅಂತಂದರೆ ಏನೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅಲ್ಲ,
ನಮ್ಮ ಒಳಗಡೆ ಪರಮ ಶಾಂತಿ ಅನ್ನುವಂಥ ಅನುಭವ ಬರುತ್ತಲ್ಲ, ಅದನ್ನೇ ನಾವು ಪಡ್ಕೋಬೇಕಾಗಿರುವಂಥದ್ದು. ಅದು ಬಂತು ಅಂತಂದರೆ ಭಗವಂತ ಸಿಕ್ಕಿದ್ದಾನೆ ಅಂತ ಅರ್ಥ. ಮತ್ತು ಸಕಾಮ ಪುರುಷ ಏನು ಮಾಡ್ತಾನೆ ಅಂದರೆ, ಅವನಿಗೆ ಕಾಮನೆಗಳಿರುತ್ತಲ್ಲ, ಅವನು ಕಾಮನೆಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಅವನು ಬಂಧಿತನಾಗ್ತಾನೆ. ಎಲ್ಲದಕ್ಕೂ ಅವನು ಅಂಟ್ಕೊಂಡು ಏನು ಮಾಡ್ತಾನೆ, ಇದರಲ್ಲೂ ಆಸಕ್ತಿ ಅದರಲ್ಲೂ ಆಸಕ್ತಿ, ಅದರಿಂದ ಅವನು ಯಾವಾಗಲೂ ಅಂಟ್ಕೊಂಡಿರ್ತಾನೆ. ಅದರಿಂದ ಹೊರಗಡೆ ಬರೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಆದರೆ ತಮ್ಮ ಸಂಬಂಧವನ್ನು ಅವನು ವಿಚ್ಛೇದನ ಮಾಡ್ಕೋಬೇಕು, ದೂರ ಆಗಬೇಕು ಅದರಿಂದ ಅಂತ ಹೇಳ್ತಾ ಇರೋದು. ಅದನ್ನು 4ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ. ಅಂದರೆ ಯಾವ ಮನುಷ್ಯ ಎಲ್ಲ ಕರ್ಮಗಳಲ್ಲಿ ಮತ್ತು ಅದರ ಫಲದಲ್ಲಿ ಆಸಕ್ತಿಯನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಜಗತ್ತಿನ ಆಶ್ರಯದಿಂದ ರಹಿತನಾಗಿರ್ತಾನೋ ಮತ್ತು ಪರಮಾತ್ಮನಲ್ಲೇ ನಿತ್ಯ ತೃಪ್ತನಾಗಿರ್ತಾನೋ, ಅವನು ಕರ್ಮಗಳಲ್ಲಿ ಚೆನ್ನಾಗಿ ವರ್ತಿಸ್ತಾ ಇದ್ರೂ ಕೂಡ ವಾಸ್ತವವಾಗಿ ಏನನ್ನೂ ಮಾಡೋದಿಲ್ಲ. ಅವನು ಎಲ್ಲ ಕೆಲಸಗಳನ್ನು ಮಾಡ್ತಿದ್ರೂ ಕೂಡ ಅವನೇನು ಮಾಡ್ತಾ ಇಲ್ಲ ಅಂತಲೇ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದೆಲ್ಲ ಭಾವಗಳನ್ನು ತೋರಿಸೋದಕ್ಕೋಸ್ಕರನೇ ಪರಮೇಶ್ವರ ಮನುಷ್ಯರ ಕರ್ತೃತ್ವ, ಕರ್ಮ ಮತ್ತು ಕರ್ಮದ ಫಲದ ರಚನೆ ಇದೆಯಲ್ಲ, ಅದನ್ನು ಯಾವುದನ್ನು ಮಾಡೋದಿಲ್ಲ ಅಂತ ಹೇಳೋದು. ಈಗ ಭಗವಂತನೇ ಇವನು ಇದು ಮಾಡಬೇಕು, ಈ ಕೆಲಸ ಮಾಡಬೇಕು, ಅವನಿಗೆ ಈ ಫಲ ಸಿಗಬೇಕು ಅಂತ ಅವನು ಒಂದು ಡಿಸೈಡ್ ಮಾಡಿ ಬರೆದಿಟ್ಬಿಟ್ಟು ಅದೇ ಥರ ನಡೀತಾ ಇದ್ದರೆ ಅವಾಗೇನು ಅರ್ಥ ಇರುತ್ತೆ? ನಾವೇನಾದರೂ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೂ ಆಗೋದಿಲ್ಲ. ಈ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಎಲ್ಲ ಹೇಳಿ ನಿರ್ಧಾರ ನಿನ್ನದು ಅಂತ ಹೇಳ್ತಾನೆ. ಆ ನಿರ್ಧಾರ ಮಾಡುವಂಥ ಸ್ವಾತಂತ್ರ್ಯತೆ ಅವನಿಗಿರುತ್ತೆ. ಅಂದರೆ ಏನು? ಅಲ್ಲಿ ಭಗವಂತ ಏನೂ ಮಾಡೋದಿಲ್ಲ. ನಮ್ಮ ಒಂದು ಕರ್ಮ ಆಗಿರ್ಬೋದು, ಕರ್ಮ ಫಲ ಆಗಿರ್ಬೋದು, ಏನೂ ಆಗಿರ್ಬೋದು, ಅದನ್ನು ಅವನು ಡಿಸೈಡ್ ಮಾಡೋದಿಲ್ಲ. ಅದು ಗುಣಗಳಲ್ಲಿ ಗುಣಗಳಾಗಿ ವರ್ತನೆ ಮಾಡ್ತಾ ಇರ್ತವೆ. ಅಲ್ಲಿ ನನ್ನ ಅಜ್ಞಾನದ ಕಾರಣದಿಂದ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವ ಭಾವನೆ ನಾವು ಇಟ್ಕೊಂಡಿರೋದ್ರಿಂದ ಆ ಕೆಲಸಗಳು ನಮ್ಮಿಂದ ಆಗ್ತಾ ಇದೆ ಅಂತ ನಾವು ಅಹಂಕಾರದಿಂದ ಹೇಳ್ಕೊಳ್ತೀವಿ. ಆ ಕರ್ಮ ಫಲಕ್ಕೆ ಯಾವಾಗ ಆಸಕ್ತರಾಗ್ತೀವೋ ಆ ಕರ್ಮಕ್ಕೆ ನಾವು ಸಿಕ್ಕಾಕ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.